ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲೀಷ್ ಸಬ್ಜೆಕ್ಟಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಬನ್ನಿ ಹಾಗಾದರೆ ನೋಡಿ. ಮಲ್ಟಿಪಲ್ ಚಾಯ್ಸಲ್ಲಿ ದ ವರ್ಡ್ and Grace is associated with dash in Romeo and Juliet ಸನ್ ಅಂತ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್, ದ ಮೇನ್ ಸ್ಪೀಕರ್ ಆಫ್ ದಿ ಪೋಯಮ್ ಆ್ಯಂಡ್ ಚಿಲ್ಡ್ರನ್ ಇಸ್ ದ ಡ್ಯಾಶ್ ಪ್ರೊಫೆಟ್. ಇದೊಂದು ಬರುತ್ತೆ, ನೆನ್ಪಿಟ್ಕೊಳ್ಳಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ಮ್ಯಾಚ್ ಕಾಲಮ್ ವಿತ್ ಕಾಲಮ್ ಬಿ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್. ಇಲ್ಲಿ ವೈಲ್ಡ್ ಬೋರ್ ಹಿಸ್ ಹೆಡ್ ಆ್ಯಂಡ್ ಟೈಗರ್ ಇಸ್ ಸ್ಕಿನ್ ಆ್ಯಂಡ್ ಹ್ಯಾಂಡ್ಕರ್ಚೀಪ್ ಅಂತ ಬರುತ್ತೆ. ಇಲ್ಲಿ ಆನ್ಸರ್ಸ್ಗಳು ಆಲ್ರೆಡಿ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು, ಇನ್ ದಿ ಸ್ಟೋರಿ ದ ಗವರ್ನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ದ ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ ಈಸ್ ವಿಲ್ ವಾಸ್ ಫಾರ್ ದ ಬೆಟರ್ ಆಫ್ ದ ಹೊಸ್. ಇಲ್ಲಿ ದ ಓನರ್ ಈಸ್ ವೈಫ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್, ಅಕಾರ್ಡಿಂಗ್ ಟು ದಿ garage makes dash that has more dangers than anything else in Japan. ಇಲ್ಲಿ ಈಟಿಂಗ್ ಸೋಪ್ ಅಂತ ಬರುತ್ತೆ. ನೆಕ್ಸ್ಟ್ ಡ್ಯಾಶ್ ಈಸ್ ದಿ ಓನರ್ ಆಫ್ ರಾಮ್ ಈಸ್ ಸೈಕಲ್ಸ್ ವೇರ್ ದೇರ್ ಈಸ್ ಅ ವೀಲ್. ಇದೊಂದು ತುಂಬ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು fill in the blanks with the passive form of the verb given in brackets. 3 into 1 is equal to 3. ಇದೊಂದು ಪ್ರಶ್ನೆ ಬರುತ್ತೆ. ಆನ್ಸರ್ ವಾಸ್ ಬಿಲ್ಟ್ ವೇರ್ ಅಪಾಯಿಂಟೆಡ್ ವೇರ್ ಇನ್ವೈಟೆಡ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು fill in the blanks by choosing the appropriate expressions. 2 into 1 is equal to 2. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೋಡಿ, ಆನ್ಸರ್ ಇದೆ ಇಲ್ಲಿ. ಪುಟ್ ಅಪ್, ಗಿವ್ ಅಪ್ ಆ್ಯಂಡ್ ಫೇಸ್, ಲಿಟ್ ಅಪ್, ಇವು ಮೂರನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಆನ್ಸರ್ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ರೀಡ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಆ್ಯಂಡ್ ಸೈಡ್ ವಿತ್ ನೌನ್. ಇಲ್ಲಿ ಇವು ಕೂಡ ಬರ್ತದೆ. ನೆಕ್ಸ್ಟು ಕ್ವಶನ್ಸ್ ನೋಡೋಣ, ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡಿ. ಆನ್ಸರ್ ಎನಿ 3 ಆಫ್ ದಿ ಕ್ವಶನ್ಸ್ ಇನ್ 2 sentences. 2 ಅಂಕದ ಪ್ರಶ್ನೆಗಳು. ಗಿವ್ ಎನಿ 2 ಇಮೇಜಸ್ ದ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದು ಆನ್ಸರ್ ಇಷ್ಟು ಬರೆದ್ರೆ ಸಾಕು. ವಾಟ್ ಯು ಬೋ ಆ್ಯಂಡ್ ಆರೋಸ್ ರೆಫರ್ ಟು ದಿ ಪೋಯಮ್ ಆನ್ ಚಿಲ್ಡ್ರನ್. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವೇರ್ ಡಸ್ ದ ವಾಟರ್ ಆ್ಯಂಡ್ ಸಿಟ್ ಇನ್ನೋಸೆಂಟ್ಲಿ ಇನ್ ದ ಪೋಯಮ್ ವಾಟರ್ ವೇರ್ ಡಸ್ ಇಟ್ ಡ್ಯಾನ್ಸ್ ಇನ್ ಟು. ಇದೊಂದು ಪ್ರಶ್ನೆ ಬರುತ್ತೆ. ಆನ್ಸರ್ ಎನಿ 4 ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 words each. ವೈ ಡಿಡ್ ವಂದನ ಶಿವ ಸ್ಟಾರ್ಟ್ ನವಧನ್ಯ ಫಾರ್ಮ್. ಇದೊಂದು ಬರುತ್ತೆ. ಆ್ಯಂಡ್ ವೈ ಡು ಲ್ಯೂರಾ ಆ್ಯಂಡ್ ಡಾನ್ ಗೊಂಜಲ ಚೂಸ್ ಟು ನಾಟ್ ರಿವೀಲ್ ದೇರ್ ಟು ಐಡೆಂಟಿಟೀಸ್ ಟು ಈಚ್ ಅದರ್. ಇದೊಂದು ಪ್ರಶ್ನೆ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ರಿಪ್ರೆಸೆಂಟ್ಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇನ್ವೆನ್ಸ್ ಇನ್ ರಿಯಲ್ ಲೈಫ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್, ಹೌ ಡಸ್ ದಿ ಪೊಯೆಟ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ಕುವೆಂಪು. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಓದ್ಕೊಳ್ಳಿ, ವಿತ್ ಆನ್ಸರ್ಸ್ ಕೂಡ ಇದೆ ಆಲ್ರೆಡಿ. ಇದು 4 ಅಂಕದ ಪ್ರಶ್ನೆಗಳು. ಇಷ್ಟು ಬರೆದ್ರೆ ನೀವು. ಸನ್ನಿ ಮಾರ್ನಿಂಗ್ ರಿವ್ಯಾಲ್ಯೂಸ್ ಅರೌಂಡ್ ಇನ್ ಕ್ಯಾನ್ಸಲಿಂಗ್. 1 ಈಸ್ ಓನ್ ಐಡೆಂಟಿಟಿ ಡಿಸ್ಕಸ್. ಇದೊಂದು ತುಂಬ ಇಂಪಾರ್ಟೆಂಟ್. ಇಷ್ಟು ನೀವು ಆನ್ಸರ್ ಬರೆದ್ರೆ ಸಾಕೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟು, ವಾಟ್ ಆರ್ ದಿ ವಿಬ್ಸ್ ಆಫ್ ಬೋರ್ಗಸ್ ಟವರ್ಸ್ ಹಿಸ್ ಮದರ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು, ಗಿವ್ ಎನ್ ಅಕೌಂಟ್ ಆಫ್ ರೂಪ್ ಈಸ್ ರೂಲ್ ಆ್ಯಸ್ ನ ಎಲೆಕ್ಷನ್ ಕ್ಯಾನ್ ಇನ್ ಸ್ಟೋರಿ ದ ಆ್ಯಂಡ್ ವೋಟರ್. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟು ಈ ಪ್ಯಾಸೇಜ್ ಬೇರೆ ನಿಮಗೆ ಅಲ್ಲಿ ವಿಷಯವನ್ನು ಕೇಳಿರ್ತಾರೆ, ಬಟ್ ಈ ರೀತಿ ಮೆಥಡಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೆಕ್ಸ್ಟ್ ಒಂದು ಪೋಯಮ್ ಕೊಟ್ಟು ಆ ಪೋಯಮ್ಗೆ ತಕ್ಕಂತೆಯೂ ಕೂಡ ನಿಮಗೆ ಅದರ ಒಳಗಡೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಆನ್ಸರ್ ಬರೀಬೇಕಾಗತ್ತೆ. ನೆಕ್ಸ್ಟು
ಯಾಕಂದರೆ ಇದು ಈಸಿ ಮೆಥಡ್. ಅಂದರೆ ನೀವು ಪಾಸಿಂಗ್ ಮಾಡುವಂಥದ್ದವರು ತುಂಬ ಎರಡು ಪರ್ಫೆಕ್ಟ್ ಬರೆದ್ರೆ ಅಲ್ಲಿಯೇ ನಿಮಗೆ ಒಂದು ಮಿನಿಮಮ್ 10ರಿಂದ 15-16 ಮಾರ್ಕ್ಸ್ ಬಂದೇ ಬರ್ತದೆ. ಹಾಗಾಗಿ ನೆಕ್ಸ್ಟ್ ರಿವ್ರೇಟ್ ಹ್ಯಾಸ್ ಡೈರೆಕ್ಟೆಡ್, ನಿಮಗೆ ಇಲ್ಲಿ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ, ವರ್ಬ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ನೆಕ್ಸ್ಟ್ ಎಲ್ಲವೂ ಕೂಡ ಗ್ರಾಮರ್ ಒಳಗೊಂಡಂಥದ್ದು ಡೂ ಆ್ಯಸ್ ಡೈರೆಕ್ಟೆಡ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಈ ಒಂದು ಮೆಥಡ್ ಇದೆ ಅಲ್ವಾ, ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಭಾಳ ಈಜಿ ಇರುತ್ತೆ ಇದು ಒಂದು ತುಂಬ ನೀವು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ಬರೆದ್ರೆ ಆರಾಮಾಗಿ ನೀವೇನು ಮಾಡ್ಕೊಳ್ಬೋದು, ನೀವು 4 ಮಾರ್ಕ್ಸ್ ತೊಗೊಳ್ಬೋದು ಇದಕ್ಕೆ. ಹಾಗಾಗಿ ಸರಿಯಾಗಿ ರೀಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಯಾವುದಂದರೆ ರಿಪೋರ್ಟ್ ದಿ ಫಾಲೋವಿಂಗ್ ಕನ್ವರ್ಜೇಷನ್. ಇದೊಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ಲೆಟರ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಇದು ಲೆಟರ್ ರೈಟಿಂಗ್ ಇದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಓಕೆ, ದ ಇಮ್ಯಾಜಿನ್ that you are the secretary of your students union, prepare the speech of about 120 words in world ಓಕೆ ಟೊಬ್ಯಾಕೋ ಡೇ. ಇದೊಂದು ನೀವು ಲೆಟರ್ ರೈಟಿಂಗ್ ಚೆನ್ನಾಗಿ ಹೇಗೆ ಬರೀಬೇಕು ಅನ್ನೋದು ಕೂಡ ನೀವು ಕಲಿಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾಗ 3ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ.